ಈ ವರ್ಷದ ವೇಣುಬ್ರಹ್ಮ ಪ್ರಶಸ್ತಿಯ ಭಾಜನರು ವಿದ್ವಾನ್ ಎಚ್.ಎಸ್. ವೇಣುಗೋಪಾಲ್ರವರು. ಅವರಿಗೆ ನಿಮ್ಮೆಲ್ಲರ ಸ್ವಾಗತ. ಹಾಗೂ ವೇದಿಕೆಯಲ್ಲಿರುವ ನಮ್ಮ ಅಧ್ಯಕ್ಷರಾದ ಶ್ರೀ ಟಿ.ಆರ್. ಹರೀಶ್ ಅವರಿಗೂ ಹಾಗೂ ವಿದ್ವಾನ್ ಎಚ್.ಕೆ. ನರಸಿಂಹಮೂರ್ತಿ ಅವರಿಗೂ ಸಹ ನಿಮ್ಮೆಲ್ಲರ ಸ್ವಾಗತ. ಇದೀಗ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ ವಿದ್ವಾನ್ ಜಿ.ಎಸ್. ರಾಮಾನುಜನ್ರು. ಎಲ್ಲರಿಗೂ ನಮಸ್ಕಾರ. ಶ್ರೀ ನಾದಬ್ರಹ್ಮ ಸಂಗೀತ ಸಭಾ ರಿಜಿಸ್ಟರ್ಡ್ ಸಂಗೀತ ಕಲಾನಿಧಿ ಮೈಸೂರು ಕೆ. ವಾಸುದೇವಾಚಾರ್ಯ ಭವನ, JLB ರಸ್ತೆ, ಮೈಸೂರು. ಶ್ರೀನಿವಾಸಮೂರ್ತಿ ವೇಣುಗೋಪಾಲ್ರವರಿಗೆ ಇಂದು ಸಲ್ಲಿಸುತ್ತಿರುವ ಈ ಸನ್ಮಾನ ಪತ್ರದ ವಾಚನವನ್ನು ನಾನು ಮಾಡ್ತಾಯಿದ್ದೇನೆ. ಎಚ್.ಎಸ್. ಜಯಲಕ್ಷ್ಮಿ ಹಾಗೂ ಎಚ್.ಎಸ್. ಶ್ರೀನಿವಾಸಮೂರ್ತಿಯವರ ಪುತ್ರರಾಗಿ ಜನಿಸಿದ ತಾವು ತಮ್ಮ ಪ್ರಾರಂಭಿಕ ಶಿಕ್ಷಣವನ್ನು ವಿದ್ವಾನ್ A.V. ಪ್ರಕಾಶ್ ಅವರಲ್ಲಿ ಪಡೆದು ನಂತರ ವಿದ್ವಾನ್ M.S. ಶ್ರೀನಿವಾಸಮೂರ್ತಿಯವರಲ್ಲಿ ಮುಂದುವರಿಸಿದಿರಿ. ಸೋಲೋ ವಾದಕರಾಗಿ ಹಾಗೂ ಸಹವಾದಕರಾಗಿ 4 ದಶಕಗಳಿಗೂ ಹೆಚ್ಚು ಕಾಲ ಸಂಗೀತ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದೀರಿ. ದೇಶ ವಿದೇಶಗಳ ಪ್ರತಿಷ್ಠಿತ ಸಭೆಗಳಲ್ಲಿ ಕಾರ್ಯಕ್ರಮ ನೀಡಿ ರಸಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದೀರಿ. ಆಕಾಶವಾಣಿ ಹಾಗೂ ದೂರದರ್ಶನಗಳಲ್ಲಿ ಕಾರ್ಯಕ್ರಮವನ್ನು ನೀಡುತ್ತಾ ಬಂದಿದ್ದೀರಿ. ಭರತನಾಟ್ಯ, ಕಥಕ್, ಮೋಹಿನಿಯಾಟ್ಟಂ, ಕಥಕ್ಕಳಿ, ಕೂಚಿಪುಡಿ, ಯಕ್ಷಗಾನ ಇತ್ಯಾದಿಗಳಿಗೆ ತಾವು ನೀಡಿದ ವಾದ್ಯ ಸಹಕಾರ ಆ ಕಾರ್ಯಕ್ರಮಗಳಿಗೆ ಮೆರುಗು ನೀಡಿದೆ. ಸಂಗೀತ ಸಂಯೋಜಕರಾಗಿಯೂ ತಾವು ಪರಿಣಿತರು. ನೃತ್ಯ ಗೀತೆಗಳಿಗೆ, ನಾಟಕಗಳಿಗೆ, ಭಕ್ತಿಗೀತೆಗಳಿಗೆ ಸಂಗೀತ ಸಂಯೋಜಿಸಿದ್ದೀರಿ. ಮಂದ್ರ, ಸಂತ ಸಾಕ್ಷಾತ್ಕಾರ ಇತ್ಯಾದಿ ನಾಟಕಗಳಲ್ಲಿ ಸಂಯೋಜಿಸಿದ ಸಂಗೀತ ಅಪಾರ ಮನ್ನಣೆಗೆ ಪಾತ್ರವಾಗಿದೆ. ಹೀಗೆ ಸಂಗೀತ, ನೃತ್ಯ, ನಾಟಕ ಹಾಗೂ ಇತರ ಹಲವು ಸಂಗೀತ ಪ್ರಕಾರಗಳಲ್ಲಿ ತೊಡಗಿಸಿಕೊಂಡ ಕೆಲವೇ ಕಲಾವಿದರಲ್ಲಿ ತಾವು ಒಬ್ಬರು. ತಾವು ಅಮೇರಿಕಾ, ನ್ಯೂಜಿಲೆಂಡ್, ಜರ್ಮನಿ, ಶ್ರೀಲಂಕಾ, ಯುರೋಪ್, ಆಸ್ಟ್ರೇಲಿಯಾ ಹೀಗೆ ಹಲವು ದೇಶಗಳಲ್ಲಿ ಸಂಗೀತ ಕಾರ್ಯಕ್ರಮ ನೀಡಿ ಜನಮನ್ನಣೆಗೆ ಪಾತ್ರರಾಗಿದ್ದೀರಿ. ತಮ್ಮ ಗೋಕುಲಂ ಸಂಗೀತ ಶಾಲೆಯ ಮೂಲಕ ಹಲವಾರು ಶಿಷ್ಯರಿಗೆ ತರಬೇತಿ ನೀಡಿದ್ದೀರಿ. ಆ ಮೂಲಕ ಸಂಗೀತ ಪರಂಪರೆಯನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿದ್ದೀರಿ. ತಾವು 15 ವರ್ಷಗಳಿಂದ ಪ್ರತಿ ವರ್ಷ ಮುಂಜಾನೆಯಿಂದ ಮುಸ್ಸಂಜೆಯವರೆಗೆ ನಡೆಸುವ ಕಲಾರ್ಣವ ಸಾಂಸ್ಕೃತಿಕ ಮಹೋತ್ಸವ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ತಮ್ಮ ಪುತ್ರಿ ವಾರಿಜಾಶ್ರೀ ಅವರೊಂದಿಗೆ ಸೇರಿ ತಾವು ನಡೆಸುತ್ತಿರುವ ಈ ಕಾರ್ಯಕ್ರಮದಲ್ಲಿ ಸಂಗೀತ, ಸಾಹಿತ್ಯ, ನೃತ್ಯ, ನಾಟಕ ಹೀಗೆ ಹಲವು ಪ್ರದರ್ಶನ ಕಲೆಗಳನ್ನು ಒಟ್ಟಿಗೆ ತರುವ ಕೆಲಸ ಮಾಡುತ್ತಿದ್ದೀರಿ. ಸಂಗೀತ ಹಾಗೂ ಕಲೆಯ ಅಭಿಮಾನಿಗಳು ಉತ್ಸಾಹದಿಂದ ಭಾಗವಹಿಸುವ ಕಾರ್ಯಕ್ರಮ ಇದಾಗಿದೆ. ತಾವು ಹೊರತಂದಿರುವ ಅಮೋದ, ಚಂದನ, ಕೃಷ್ಣಾಮೃತಂ ಮೊದಲಾದ ಧ್ವನಿ ಸುರುಳಿಗಳು ತುಂಬ ಹೆಸರು ಮಾಡಿವೆ. ಸ್ವಾಭಾವಿಕವಾಗಿಯೇ ಹಲವು ಪತ್ರಿಕೆಗಳು ತಮ್ಮ ಸೃಜನಶೀಲ ವಿನೂತನ ಶೈಲಿಯನ್ನು, ವಿದ್ವತ್ತನ್ನು ಮೆಚ್ಚಿಕೊಂಡು ವಿಮರ್ಶೆ ಬರೆದಿವೆ. ತಮ್ಮ ಸೇವೆಯನ್ನು ಗುರುತಿಸಿ ಹಲವು ಪ್ರಶಸ್ತಿಗಳು, ಪುರಸ್ಕಾರಗಳು ತಮ್ಮನ್ನು ಅರಸಿ ಬಂದಿವೆ. ಹಂಸ ಪುರಸ್ಕಾರ, ಸುನಾದ ವಿನೋದ, ಮಧುರಾಮೃತ ಮುರಳೀಗಾನ ಪ್ರವೀಣ, ಕಲಾದೀಪ್ತಿ, ಕೆಂಪೇಗೌಡ ಪ್ರಶಸ್ತಿ ಹೀಗೆ ಹಲವು ಪ್ರಶಸ್ತಿಗಳು ತಮಗೆ ಲಭಿಸಿವೆ. ಶಾಂತಲಾ ಅಕಾಡೆಮಿ, ರಸಿಕಾ ಅಕಾಡೆಮಿ, ಅನನ್ಯ ಸಂಸ್ಥೆ ಇತ್ಯಾದಿ ಹಲವು ಪ್ರತಿಷ್ಠಿತ ಸಂಸ್ಥೆಗಳು ತಮಗೆ ಸನ್ಮಾನ ಮಾಡಿವೆ. ತಾವು ವಾದಕರಾಗಿ, ಸಹವಾದಕರಾಗಿ, ಗುರುಗಳಾಗಿ ಸಂಗೀತಕ್ಕೆ ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಮೈಸೂರಿನ ನಾದಬ್ರಹ್ಮ ಸಂಗೀತ ಸಭೆಯು ಇಂದು ತಮಗೆ ವೇಣುಬ್ರಹ್ಮ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಹರ್ಷಿಸುತ್ತದೆ. ಇಂತಿ ತಮ್ಮ ವಿಶ್ವಾಸಿ ಅಧ್ಯಕ್ಷರು ಮತ್ತು ಸದಸ್ಯರು ಶ್ರೀ ನಾದಬ್ರಹ್ಮ ಸಂಗೀತ ಸಭಾ ಹಾಗೂ ಟಿ.ಆರ್. ಮಹಲಿಂಗಂ ಸಂಸ್ಮರಣಾ ವೇದಿಕೆ, ಮೈಸೂರು, 31/5/2024. ನಮಸ್ಕಾರ. ಇದೀಗ ಸನ್ಮಾನಿತರನ್ನು ಸನ್ಮಾನಿಸಬೇಕಾಗಿ ಅಧ್ಯಕ್ಷರಾದ ಟಿ.ಆರ್. ಹರೀಶ್ ಹಾಗೂ ವಿದ್ವಾನ್ ಎಚ್.ಕೆ. ನರಸಿಂಹಮೂರ್ತಿ ಅವ್ರನ್ನ ವಿನಂತಿಸ್ಕೊಳ್ತಾ ಇದ್ದಾರೆ.
ನಮ್ಮ ನಾದಬ್ರಹ್ಮ ಸಂಗೀತ ಸಭೆಯ ಕಮಿಟಿ ಸದಸ್ಯರು ಒಂದು ಫೋಟೋಗಾಗಿ ವೇದಿಕೆಗೆ ತಕ್ಷಣ ಆಗಮಿಸಬೇಕಾಗಿ ವಿನಂತಿ.